ಬಿಡದಿಯಲ್ಲಿ ನಿನ್ನೆ ಆದಂತಹ ಗಲಾಟೆ ಇದೆಯಲ್ಲ, ಇದು ರಾಜಕೀಯ ಪ್ರೇರಿತ ಅಂತ ಈಶ್ವರ್ ಖಂಡ್ರೆ ಅವರ ಮಾತು. ಸೊ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳ್ತಾರೆ, ಇದು ರಾಜಕೀಯ ಪ್ರೇರಿತ, ರಾಜಕೀಯಕ್ಕೆ ಹಿಂದೆ ಇದ್ಕೊಂಡು ಪ್ರಚೋದನೆ ಮಾಡ್ತಿದ್ದಾರೆ. ಟೌನ್ಶಿಪ್ನಿಂದ ಪರಿಸರಕ್ಕೆ ಸಮಸ್ಯೆ ಅಂತ ಕುಮಾರಸ್ವಾಮಿ ಹೇಳ್ತಾರೆ, ಆದರೆ HMTಯಲ್ಲಿ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡ್ತಾರೆ. ಬಿಡದಿ ಟೌನ್ಶಿಪ್ ಮಾಡಿದೆ ಕುಮಾರಸ್ವಾಮಿ, ಅದನ್ನು ನಾವು ಮುಂದುವರಿಸಿದ್ರೆ ಅವ್ರಿಗೆ ಯಾಕೆ ಸಮಸ್ಯೆ, ಹತಾಶೆಯಿಂದೆಲ್ಲ ಕುಮಾರಸ್ವಾಮಿ ಮಾತಾಡಿದ್ದಾರೆ ಅಂತ ಈಶ್ವರ್ ಖಂಡ್ರೆ ಅವರು ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಮಾತಾಡಿರೋದು. ಬಿಡದಿಯಲ್ಲಿ ನಡೀತಾ ಇದೆ, ಅದು ರಾಜಕೀಯ ಪ್ರೇರಿತವಾದಂಥದ್ದು. ಇದು ತಮಗೆಲ್ಲ ಗೊತ್ತಿದೆ, ಇದರಿಂದ ಯಾರ ಕೈವಾಡ ಇದೆ ಅನ್ನುವಂಥದ್ದು. ಇವತ್ತು ಸರ್ಕಾರ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರು, ರೈತರು ಇದರ ಬಗ್ಗೆ ಅರಿತುಕೊಂಡು ರಾಜ್ಯದ ಹಿತದೃಷ್ಟಿಯಿಂದ ಅವರು ಸಹಕಾರ ಮಾಡಬೇಕು ಅಂತ ಹೇಳಿ ಕೋರುತ್ತೇನೆ. ನೋಡಿ, ಈಗ ಒಂದು ವಿಷಯದಲ್ಲಿ ಅವರು ಯಾವಾಗ ಬಿಡದಿ ವಿಚಾರದ ಬಗ್ಗೆ ಮಾನ್ಯ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ, ಬಿಡದಿ ಟೌನ್ಶಿಪ್ ಮಾಡೋದ್ರಿಂದ ಪ್ರಕೃತಿ ಪರಿಸರಕ್ಕೆ ಸಮಸ್ಯೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಿಡದಿಯಿಂದ ಸಮಸ್ಯೆ ಆಗ್ತದೆ ಅಂತ ನೀವು ಹೇಳ್ತೀರಿ, ಅದೇ HMT ಅಂತೂ ಇದು ಅರಣ್ಯದ ಜಮೀನು, ಆ ಜಮೀನು ರಿಯಲ್ ಎಸ್ಟೇಟ್ ಮಾಡ್ಬೇಕಂತೀರಿ, ಇದು ಯಾವ ನ್ಯಾಯ ಇದೆ? ಒಟ್ಟಾರೆ ಇದು ಕೋರ್ಟಲ್ಲಿ ಬಗೆಹರಿಬೇಕಾದ ವಿಚಾರ. ರಾಜಕೀಕರಣಗೊಂಡ್ರೆ ಏನೂ ಪ್ರಯೋಜನ ಇಲ್ಲ, ರೈತರ ಪರವಾಗಿ ಯಾರೂ ನಿಲ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ.